ಹಾಯ್ ಹಲೋ ರೈತ ಬಾಂಧವರೇ, ಇವತ್ತೊಂದು ಮೆಕ್ಕೆಜೋಳದ ಮಿಷನ್. ಈ ಮಿಷನ್ನು 2025ರಲ್ಲಿ ಆಲ್ ಕರ್ನಾಟಕ, ತೆಲಂಗಾಣ, ತಮಿಳುನಾಡಿನಲ್ಲಿ ಧೂಳು ಎಬ್ಬಿಸಿಬಿಟ್ಟಿದೆ. ಹೆಂಗಪ್ಪ ಅಂದ್ರೆ ಆಲ್ ಇಂಡಿಯಾದಾಗ ಬೆಸ್ಟ್ ಅವಾರ್ಡ್ ಸಿಕ್ಕತಿ ಈ ಕಂಪ್ನಿಗೆ. 2024 ಗೋಲ್ಡನ್ ವಿನ್ನರ್ ಸಿಕ್ಕರೆ ಈ ಸಲ 2025 ಡೈಮಂಡ್ ವಿನ್ನರ್ ಸಿಕ್ಕತಿ. ಯಾಕಂದ್ರೆ ಈ ಕಂಪ್ನಿಯವ್ರು ಅಷ್ಟು ಹೆಲ್ಪ್ನೆಸ್ ಅದಾರ ರೈತರಿಗೆ. ಅಂದ್ರೆ ಯಾಕಂದ್ರೆ ಎಲ್ಲ ಜಾಗದಲ್ಲಿ ಒಂದೇ ಥರ ಮಿಷನ್ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಆಲ್ ಕರ್ನಾಟಕದಾಗ ನಾವು ಒಬ್ಬನ ಸೇಲ್ ಮಾಡ್ತೀನಿ, ಎಲ್ಲೆಲ್ಲ ಡೀಲರ್ ಅದಾರ ನನ್ನ ಕಡೆ. ಅವ್ರು ಎಲ್ಲರೂ ಒಂದೊಂದು ಏರಿಯಾದಾಗ ಒಂದೊಂದು ತಕ್ಕಂಥ ಮೆಕ್ಕೆಜೋಳ ದೊಡ್ಡ ಇರ್ತಾವೆ, ಸಣ್ಣ ಇರ್ತಾವೆ, ಯಾವ್ಯಾವ ಹೈಬ್ರಿಡ್ ಬೀಜ ಹಾಕ್ತಾರೆ, ಜವಾರಿ ಹಾಕ್ತಾರೆ, ಅವಕ್ಕೆಲ್ಲ ತಕ್ಕಂಗೆ ಹೊಡಿಬೇಕಾಗೈತಿ. ಅದೆಲ್ಲ ಆಪ್ಷನ್ ಮಾಡಿಕೊಡ್ಬೇಕಾಗೈತಿ. ಇಲ್ಲಪ್ಪ ಅಂದ್ರೆ ರೈತರು ತೊಗೊಂಡು ಹೋಗ್ಬೇಕು, ಗ್ಯಾರೇಜ್ ಮುಂದೆ ನಿಂದಿರಬೇಕು, ಒಂದು 4,000 ರೂಪಾಯಿ ವೆಲ್ಡಿಂಗ್ ಮಿಷಿನ್ದಾಗ ಕೊಟ್ಟು ಅದು ಮಾಡಿಸ್ಬೇಕು. ಅದೇನು ಉಪಾಯ ಅದು ಮಾಡಿದ್ರು ನಿಮ್ಗೆ ಮಿಷನ್ ಚಂದಾಗಂಗಿಲ್ಲ. ವೆಲ್ಡಿಂಗ್ ಹೊಡೆದ ಬಳಕ ಅವಾಗ ಏನು ಮಾಡ್ತೀರಿ? ಹಳಿ ಮಿಷನ್ ತಂದಿರ್ತಾರೆ. ಅದಕ್ಕೆ ನಮ್ಮ ಕಂಪನಿಯಿಂದ ಏನು ಮಾಡಿಬಿಟ್ರು, ಏನು ರೈತರಿಗೆ ಬೇಕಲ್ಲ ಅದನ್ನ ಒಟ್ಟು ಎಡಿಟ್ ಮಾಡೋದು. ನನಗೆ ಹಿಂಗೆ ಬೇಕ್ರೆ ಹಿಂಗೆ ಅನುಕೂಲ ತಾನೆಲ್ಲ ರೈತ ಅದನ್ನು ಮಾಡೇ ಕೊಡೋದು. ಇಂಥವೆಲ್ಲ ಮಾಡಿ 2025ರಾಗ ಇದು ಧೂಳು ಎಬ್ಬಿಸ್ಬಿಡ್ತಾರೆ. ಸಿಗಲಿಲ್ಲ ರೈತರಿಗೆ. 28 ದಿವಸಗಟ್ಟಲೆ ಬುಕ್ಕಿಂಗ್ ಮಾಡ್ಕೊಂಡು ಹೋದಾರ. ಅದೆಲ್ಲ ರೈತರಿಗೆ ಗೊತ್ತೈತೆ ಕರ್ನಾಟಕದವ್ರಿಗೆ. ಆದರೆ ಇನ್ನೊಬ್ರು ಡೀಲರ್ ಮುಂದೆ, ಅಂಗಡಿ ಮುಂದೆ 8-10 ಮಿಷಿನ್ ನಿಂತಿದ್ದು. ಆದರೆ ಒಬ್ಬರು ರೈತರು ಅಲ್ಲಿ ಹೋಗಿ ಮಿಷಿನ್ ನನಗೆ ಕೊಡ್ರಿ ಮಿಷಿನ್ ಅನ್ನಲಿಲ್ಲ. ಯಾಕೆ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಯಾವ್ದು ಹೆಂಗೈತೆ ಅನ್ನೋದು. ಅದಕ್ಕೆ ಅದೇ ಥರನಾಗಿ ಈ ಸಲ ನಿಮ್ಗೆ ಎಡಿಟ್ ಭಾಳ ಮಾಡಿಸಿದ್ದೀನಿ. ಅದ್ರಾಗ ಏನು ಮಾಡಿಫೈಡ್ ನೀವು ಭಾಳ ಸಲ ಹೇಳಿದ್ರಲ್ಲ, ಮತ್ತೆ ಮಾಡಿಫೈಡ್ ಮಾಡಿಸೀನಿ. ಒಟ್ಟು ನೀವು ನಿಮಗೆ ಹೆಂಗೆ ಅನುಕೂಲ ಐತೆ ಹಂಗೆ ಹೊಡೀರಿ. ನೀವು ಆರಾಮಿದ್ರೆ ನಾವು ಆರಾಮಿದ್ದಂಗೆ. ನೀವು ಓದಾಗ ನಮಗೆ ಸೇಲ್ ಆಗೋದು, ನಿಮಗೆ ಅನುಕೂಲ ಇಲ್ಲ ಅನ್ಕೊಳಕ್ಕೆ ಮಾರಿ ಏನು ನೋಡ್ದೈತಿ. ಅದಕ್ಕೆ ನಿಮ್ಗೆ ಇನ್ನೂ ಯಾರನ್ನ ಮಾಡೀನಿ, ಎಲ್ಲ ನಾನು ಕಂಪ್ಲೀಟಾಗಿ ಮಾಡಿ ನಾನು ಹೇಳಂಗಿಲ್ಲ. ಇನ್ನೂ ನಿಮಗೆ ಏನಾರ ಅವಶ್ಯಕತೆ ಇತ್ತು ಅದ್ರಾಗ ಹಿಂಗೆ ಮಾಡಬೇಕ್ರಿ ಅನ್ನೋರಿದ್ರೆ ನನಗೆ ಫೋನ್ ಹಚ್ಚಿರಿ. ಮ್ಯಾಗ 2 ನಂಬರ್ ಅದಾವ. ಒಂದು ಮ್ಯಾನೇಜರ್ ಎಮ್ ಡಿದು ಇರ್ತೈತಿ, ಒಂದು ನಂದೈತಿ. ಹಚ್ಚಿರಿ. ಇಲ್ಲಪ್ಪ ಅಂದ್ರೆ ಪ್ರತಿ ಮಿಷಿನ್ ಮ್ಯಾಗ ಕಂಪ್ನಿ ಇದು ಐತಿ, ಏನು ನಂಬರ್ ಅದಾವ, ಅವ್ರಿಗೆ ಹಚ್ಚಿರಿ. ಅವ್ರು ಹಚ್ಚಿದ್ರು ನನಗೆ ಅವ್ರು ನಿಮ್ಗೆ ಕನ್ನಡ ಹಿಂದಿ ಲ್ಯಾಂಗ್ವೇಜ್ ಬರಂಗಿಲ್ಲ ಅಂದ್ರೆ ಹೊಳ್ಳಿ ನನಗೆ ಹಚ್ತಾರೆ ಕರ್ನಾಟಕದಾಗ. ನಾನು ನಿಮ್ಗೆ ಕಾನ್ಫರೆನ್ಸ್ ಕೊಡ್ತೇವೆ. ನಿಮ್ಗೆ ಏನು ಬೇಡಿಕೆ ಐತಲ್ಲ ಅದನ್ನು ಹಚ್ಚಿ ಮಾಡಿಸೋಣ. ಬಿಡೋದು ಬೇಡ. ನಿಮಗೆ ಏನು ಅವಶ್ಯಕತೆ ಐತೆ ಮಾಡೋಣ್ರಿ. ಆದರೆ ನಿಮಗೆ ವೆಲ್ಡಿಂಗ್ ಖರ್ಚು ಒಂದು 4,000 ರೂಪಾಯಿ ಬರ್ತಿತ್ತಂದ್ರೆ ಕಂಪ್ನಿಯಲ್ಲಿ ಭಾಳ 1,015 ಬರ್ತೈತಿ. ಅಷ್ಟು ನೀವು ಕೊಡ್ಬೇಕ್ರಿ ನನಗೆ. ಕೆಬ್ನ ಹಾಕಿರ್ತಾರೆ, ವೆಲ್ಡಿಂಗ್ ಮಾಡಿರ್ತಾರೆ, ಅದ್ರದ್ದು ಏನು ಖರ್ಚು ಐತಿಲ್ಲ ಅಷ್ಟು ಕೊಡ್ರಿ. ನಮ್ಗೇನು ಹೆಚ್ಚಾಗ್ತಿ ಬೇಡ. ಅದು ನೀವೇನು ಹೇಳ್ತೀರಿ ದುನಿಯಾ ಮಾಡಿಸಿ ಹೋಗಿನೋ. ಇನ್ನೂ ಏನದ ಡೈಮಂಡ್ ರಿಂಗ ವಿನ್ನರ್ ಆಗಿಬಿಟ್ಟು ಇವತ್ತು ಇದನ್ನು ಮಾಡಿಸೋದು ಏನು ದೊಡ್ಡಾಗದ್ರಿ ನಮ್ಗೆ. ಅದನ್ನೂ ಮಾಡಿಸೋನು ಹೋಗಲಿ. ಇನ್ನೇನೈತಲ್ರಿ ಒಂದು ಮಾತು ಡೀಲರ್ಗಳಿಗೆ ಹೇಳಕತ್ತೀನಿ, ವಾರ್ನಿಂಗ್ ಕೊಡತ್ತೀನಿ ಫೈನಲ್. ನೀವು ರೈತರಂತೆ ಹೋಗಿ ನಿಮ್ಮ ಮಿಷಿನ್ಗಳ ಪ್ರಾಕ್ಟಿಕಲ್ ಆಗಿ ನೋಡ್ಕೋರಿ. ನಿಮ್ಮ ಮಿಷಿನ್ ಒಳಗೆ ಏನು ತಪ್ಪುದಾವಲ್ಲ ಅದನ್ನು ತಿದ್ದುಪಡಿ ಮಾಡ್ಕೋರಿ. ನೀವು ರಗಡ್ ವಿನ್ನರ್ ಹಾಕಿರಿ. ಆದ್ರೆ ನಮ್ಮ ಮಿಷಿನ್ ಹೋದ ಕಾಪಿ ಮಾಡಕ್ಕೆ ಎದಕ್ಕೆ ಬರ್ತದ? ನಿಮ್ಮ 25 ವರ್ಷಗಟ್ಟಲೆ ಬಿಸ್ನೆಸ್ ಮಾಡತ್ತೀರಿ, ನಿಮ್ಮ ಬುದ್ಧಿ ಎಲ್ಲೈತಿ? ನಮ್ಮ ಮಿಷನ್ ಓದು ಕಾಪಿ ಮಾಡ್ಕೊಂಡು ಕಿಶನ್ ಬಂದು ನಮ್ಮತ್ತು ಮಾರ್ತೀರಿ. ಕಿಮ್ಮತ್ತ ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ರೈತರಿಗೆ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಇದು ವರ್ಷಾನ್ಗಟ್ಲೆ ದುಡ್ದಿರ್ತದ ರೈತರು. ಅದನ್ನು ಬಂದು ನಿಮ್ಗೆ ಮಿಷನ್ ತರಬೇಕಪ್ಪ, ಇದ್ರಾಗ ಒಟ್ಟು ದುಡ್ಕೋಬೇಕಂತ ಬರ್ತಿರ್ತಾರೆ. ಅದನ್ನು ಏನೋ ನೀವು ಶ್ರೀ ಮಲ್ಲಿಕಾರ್ಜುನ ಟ್ರೇಡರ್ಸ್ದವ್ರದ್ದು ಐತಿ, ಅರ್ಜುನ್ಗೆ ಮಿಷನ್ ಐತಿ, ಮಂಕು ಮಿಷನ್ ಐತಿ ಅಂತ ಪಾಠ ಬಿಡ್ತೀರಿ. ಅವಕ್ಕೂ ರೈತರು ಕಲ್ತಿರಂಗಿಲ್ಲ. ಅವು ಓದ್ಕಿಶನ್ ಹೊಡಿತಾವ. ಮುಂದೆ ಅವು ಏನು ದುಡ್ಕೋಬೇಕು? ಓದೋದು ವೆಲ್ಡಿಂಗ್ ಅಂಗಡಿ ಮುಂದೆ ನಿಂದಿರ್ಸಿದ್ರೆ ಸಾಮಾನು ಹೊಕ್ಕಾವು, ಹಂಗೆ ಮಾಡ್ತಾವೆ. ಇನ್ನೊಬ್ರು ಹೆಸರು ಕೆಡ್ಸಕ್ಕೆ ಹೋಗ್ಬೇಡ್ರಿ. ಮತ್ತು ಈ ಸಲ 3 ಮಂದಿ ಮಾಡಿರಿ. ಯಾರ್ಯಾರು ಮಾಡಿರಿ ಅನ್ನೋ ನಿಮಗೂ ಗೊತ್ತೈತಿ. ನಾ ಹೆಸರು ಹೇಳಕ್ಕೆ ಬರಂಗಿಲ್ಲ ಅದ್ರಾಗ. ಆದ್ರೆ ಅದನ್ನು ಬಿಡ್ರಿ ಚಟ. ನಮ್ಮದು ಕಾಪಿ ಮಾಡೋದು ಬಿಡ್ರಿ. ನಮ್ಗತ್ತೆ ಒಟ್ಟು ಹೋಗ್ರಿ ರೈತರಂತ ಹೋಗ್ರಿ. ಹೋಗಿಶಂದ ಅವ್ರದ್ದು ಏನೈತಿ ಅನ್ನೋತನ ಕೇಳ್ಕೊರಿ. ಅವ್ರಿಗೆ ಯಾವ ಥರ ಮಿಷಿನ್ ಬೇಕು, ಏನು ಅನುಕೂಲ ಐತಿ ಅದನ್ನು ಮಾಡ್ಕೊರಿ. ನೀವು ರಗಡ್ ಆಗಿಬಿಡ್ತೀರಿ. ನೀವು ರಗಡ್ ಫೇಮಸ್ ಹಾಕಿರಿ, ನಿಮ್ಮದು ಶೇಲಿಂಗ್ ಆಕೈತಿ. ಇನ್ನೊಬ್ರು ಕಾಪಿ ಮಾಡ್ಕೊತಿ ಯಾಕೆ ಅಡ್ಡಾಡ್ತೀರಿ? ಅವ್ ಮಾಡ್ಯಾನಂದ್ರೆ ನಾ ಮಾಡೋದು, ನಾ ಮಾಡ್ಯಾನ ಅವೆಲ್ಲ ಮುಂದೆ ಭಾಳ ನಿರ್ದೋಸ್ಕೊಂಡಂಗಿಲ್ಲ. ಅದಕ್ಕೆ ಇದ ಒಂದು ಮಾತು ಹೇಳೋದು ನಿಮಗೆ ಅಲ್ಲೇ ಮುಂದೆ ಹೇಳಂಗಿಲ್ಲ ನಾನು. ಬರೀ ರೈತ ಬಾಂಧವ್ರೆ, ಇದ್ರಾಗ ಏನೈತಲ್ಲ ನೀವು ಹೋದ ವರ್ಷ ಎಲ್ಲ ಗೊತ್ತೈತಿ. ಯಾರು ಗೊತ್ತಿಲ್ಲದ ರೈತರಿದ್ರಲ್ಲ ಆಲ್ ಕರ್ನಾಟಕ ಎಲ್ಲೇ ಮೂಲೆಯಾಗಿರಿ ನೀವು. ಎಲ್ಲ ಮೂಲೆಯಾಗ ನನ್ನ ಕಡೆ ಮಿಷಿನ್ಗಳು ಹೋಗ್ಯಾವ. ಅಲ್ಲಿ ನಂಬರ್ ಕೊಡ್ತೀನಿ, ಅಲ್ಲಿ ಹೋಗಿ ನೋಡ್ಕೊಳ್ರಿ. ಇಲ್ರಿ ನಾ ಡೈರೆಕ್ಟ್ ಶೋರೂಮ್ ಬರ್ತಾನೆ ಅಂದ್ರೆ ನಿಮಗೆ ಡಿಸ್ಕೌಂಟ್. ಯಾರು ಕಮಿಷನ್ ಗಿರಿಕಿನ ಕರ್ಕೊಂಡು ಬರಕ್ಕೆ ಹೋಗ್ಬೇಡ್ರಿ ನನ್ನ ಕಡೆ. ಅದ ಒಂದು ನಿಮಗೆ ಗುರ್ತು ಹೇಳ್ತಾನೆ. ಈ ಕಮಿಷನ್ದಾಗ ಬರ್ತಾರ್ರಿ. ಸರ್ ಆ ಕಡೆ ನಾ ಅನ್ನಂಗಿಲ್ರಿ, ನೀವು ರೊಕ್ಕ ಕೊಡ್ರಿ, ಈ ಕಡೆ ಅನ್ನಂಗಿಲ್ಲ ನೀವು ರೊಕ್ಕ ಕೊಡ್ರಿ, ತಿಂದವ್ನು ಕರ್ಕೊಂಡು ಬರ್ತೀರಿ. ಅವ್ರು ನಿಮ್ಗೆ ತುಟ್ಟಾಕಾವ. ಈಗ ನೋಡ್ರಿ 12 ಜನ ಹೊಡ್ಯಾಕತ್ತಾರ್ರಿ ರಾಶಿ ಮಿಷನ್ ಹೈ ಸ್ಪೀಡ್. ಹೆಂಗೆ ಹೋಗಿತ್ತಾರ ನೋಡ್ರಿ. ಹಂಗೆ ಹೋಗಿದ್ರು ತಾಸಿಗೆ 60-70 ಕ್ವಿಂಟಲ್ ಬಂದೈತಿ. ಅದು ಹೈ ಸ್ಪೀಡ್ ಡಬಲ್ ಸ್ಪೀಡ್ ಮಿಷನ್ ರೀ. ಇದು ಚಳಿಕೇರಿ ಒಳಗೆ ಹೊಡ್ಯಾತಾರೆ ಇದೆಲ್ಲ. ನಿಮ್ಗೆ ಏನಾಗ ಅಂತ ಡೌಟ್ ಇದ್ವು ಅಂದ್ರೆ 2 ನಂಬರ್ ಅದಾವಲ್ರಿ, ಕಾಲ್ ಮಾಡಿರಿ. ಒಂದು MD ಐತಿ, ಒಂದು ಓನರ್ದು ಐತಿ. ನಿಮ್ಗೆ ಎನಿ ಟೈಮ್ ಬಿಸಿ ಇದ್ರೆ ಅಂದ್ರೆ ಏನೈತಲ್ಲ 1-2 ಸಲ ಕಾಲ್ ಮಾಡಿಬಿಡ್ರಿ. ಕಾಲ್ ಬ್ಯಾಕ್ ಬರ್ತದೆ. 10 ನಿಮಿಷ ಒಳಗಡೆ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಎನಿ ಟೈಮ್ ಎಲ್ಲೇ ಇದ್ರು. ಮತ್ತು ಡೋಜರ್ ಹಾಕಿ ಹೊಡೆಯೋರು ಡೋಜರ್ ಹಾಕಿ ಹೊಡಿಬೋದ್ರಿ. ಅದೇ ಮಿಷಿನ ಅದ್ರಾಗ ಡಬಲ್ ಸ್ಪೀಡ್ ಐತಿ. ಈ ಥರ ಡೋಜರ್ದಿಂದ ಹಾಕೋಬೋದು. ಲೇಬರ್ ಕಮ್ದಾವು ಹಂಗದಾವು ಅನ್ನೋರಿದ್ರೆ. ಅದಕ್ಕೆ ರೈತ ಬಂದ್ರೆ ಇವತ್ತು ನಿಮ್ಗೆ ಇದನ್ನು ಹೇಳಕತ್ತೀನಿ. ವಾರ ಸಲ ಮಿಷಿನ್ ನಂದ ಕಾಪಿ ಮಾಡ್ಯಾರ. ಈ ಸಲ ಮಾಡಿನಲ್ಲ ಅದನ್ನು ಕಾಪಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರು. ಯಾಕೆ ಗೊತ್ತಂದ್ರೆ ಈಗೆಲ್ಲ ಅವ್ರು ಏನು ಮಾಡಿಸೋದೈತಿ ಮಾಡ್ಯಾರ.
ಈಗ ಮಾಡಿದ್ದು ಮುಂದಿನ ಸಲ ಮಾಡ್ತಾರ ಅವ್ರು, ನಾ ಮುಂದಿನ ಸಲ ಮತ್ತೊಂಥರ ಚೇಂಜ್ ಮಾಡ್ತಾನೆ. ಯಾಕಂದ್ರೆ ರೈತರ ಹೆಲ್ಪ್ ಅದಾರ, ನನ್ನ ಕಡೆ ಇರ್ತಕ್ಕಂಥ ರೈತರಲ್ರಿ ಅವ್ರೆಲ್ಲ ಹೆಲ್ಪ್ನೆಸ್ ಅದಾರ. ನನಗೆ ಇದನ್ನು ಮಾಡಿ ಕೊಡ್ರಿ, ಇದನ್ನು ಮಾಡ್ರಿ ಸರ್, ನಿಮ್ದು ಇನ್ನೂ ಹೆಚ್ಚಾಗೈತತ್ತ ದಿನ ಒಬ್ರು ಫೋನ್ ಹಚ್ಚಿ ಹೇಳಿರ್ತಾರೆ ನನಗೆ. ಅದಕ್ಕೆ ನಾನು ಬೇಕಾದವ್ ಕಾಪಿ ಮಾಡಿದ್ರು ನಾನು ತಿಳಿತಿಲ್ರಿ. ನನ್ನ ಮಿಷನ್ಗಳು ಹಂಗದಾವ, ನಾನು ಅಂತ ಬುದ್ಧಿ ಐತಿ, ರೈತರ ಸಹಾಯ ಐತಿ, ನಾನು ಮಾಡ್ತೀನಿ. ಇನ್ನೊಬ್ರು ನನಗೆ ಕಾಪಿ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಶಾಣ್ಯರಾಗೋರು ಇದ್ರೆ ನಾನು ಕಾಪಿ ಮಾಡೋದು ಬಿಡ್ರಿ. ಮತ್ತು ಮುಂದಿನ ಏನೈತಿಲ್ರಿ ರೈತರು ಬಂದವ್ರಿ, ಇದ್ರಾಗ ನೀವು ಮೆಕ್ಕೆಜೋಳ ಸೂರ್ಯಕಾಂತಿನ ಹೊಡಿಬೋದು. ಫುಲ್ ಗ್ಯಾರಂಟಿ ಕೊಡ್ತಾನೆ. ಹಸಿದಿರಲಿ ಒಣಗಿದ್ದಿರಲಿ ಸಿಪ್ಪಿ ಸುಲಿರಿ ಸುಲಿಯಲ್ದ ಒಗಿರಿ ಎರಡೂ ನಡಿತೈತಿ. ರೈತರ ಏನ್ರಿ ಭಾಳ ಲೇಬರ್ ಇದ್ರೆ ಅಂದ್ರೆ ಹೈ ಸ್ಪೀಡ್ ಹೊಡಿರಿ, ಇಲ್ಲಪ್ಪ ಅಂದ್ರೆ ಸ್ಲೋ ಒಳಗೆ ಹೊಡಿರಿ, ಎರಡೂ ಆಪ್ಷನ್ ಕೊಡ್ತಾನೆ ನಿಮಗೆ. 18 ಇಂಚಿನ ಕನ್ವೇರ್ ಕೊಡಾಕತ್ತಾನ್ರಿ, ದೊಡ್ಡ ಟೈರ್ ಕೊಡತ್ತನು. ಬಾಡ್ಯಾಗ ಎಕ್ಸೆಲ್ ಏನೈತ್ರಲ್ಲ ಎಲ್ಲರೂ ಎಕ್ಸೆಲ್ ಹಾಕ್ತಾರೆ. ನನ್ನ ಕಡೆ ಎಕ್ಸೆಲ್ ಈ ಸಲ 2025ರಾಗ ಚೆಸ್ಸಿ ಸೀರಿಯಲ್ ನಂಬರ್ ಬರಾಕತ್ತಾವ. ಅಂದ್ರೆ ಹೆವಿ ಕ್ವಾಲಿಟಿ, ಪ್ರತಿಯೊಂದು ಚೆಸ್ಸಿ ಮ್ಯಾಗ ಸೀರಿಯಲ್ ನಂಬರ್ ಅದಾವ. ಎಕ್ಸೆಲ್ ಮ್ಯಾಗ ಬಡ್ಯಾಗ ಎಲ್ಲೇ ಜಂಪ್ ಹೊಡಿಲಿ ಏನೂ ಬೆಂಡ್ ಆಗಂಗಿಲ್ಲ. ಇದು ಜ್ವಾಳನೂ ಸಜ್ಜಿನೂ ಹೊಡ್ಯಾತ್ತೀರಿ. ಜ್ವಾಳ ಸಜ್ಜಿ ಹೊಡ್ಯಾಕ ಕಂಪ್ನಿಯಿಂದ ಕೊಡಂಗಿಲ್ಲ ರೀ ನಿಮಗೆ. ಬಳ್ಳಾರಿ ಒಳಗೆ ಮೇಸ್ತ್ರಿ ಇದಾರ, ಅವ್ರು ಮಾಡಿ ಕೊಡ್ತಾರೆ. 10-12 ಸಾವಿರ ರೂಪಾಯಿ ಖರ್ಚಾಗತ್ತಿ. ಜ್ವಾಳ ಸಜ್ಜಿ ಯಾರು ಅದಾವಲ್ಲ ಅವ್ರ ಕಡೆ ಮಾಡಿಸ್ಕೋಬೋದು. ನನ್ನ ಕಡೆ ಮೆಕ್ಕೆಜೋಳ ಸೂರ್ಯಕಾಂತಿನ ಕೊಡ್ತೀನಿ. ಎಲ್ಲೇ ಕರ್ನಾಟಕದಾಗ ಎಲ್ಲಾದ್ರೂ ಯಾವ ಮೂಲೆ ಆಗಿರಲ್ರಿ, ನನ್ನ ಕಡೆ ಸರ್ವಿಸಿಗೆ ಕೊಡೋ ವ್ಯವಸ್ಥೆ ಐತಿ. ಆದ್ರೆ ರೈತ ಬಾಂಧವ್ರು ವಾರಸಲ್ಗತೆ ಮಾಡಕ್ಕೆ ಹೋಗ್ಬೇಡ್ರಿ. 28 ದಿವಸದಲ್ಲಿ ಬುಕ್ಕಿಂಗ್ ಮಾಡಕ್ಕೆ ಹೋಗ್ಬೇಡ್ರಿ. ಈ ಸಲ ನಿಮ್ಗೆ ಅನುಕೂಲ ಅಲ್ಲ ಅಂತೇಳಿ 200-300 ಮಿಷನ್ ತಂದು ನಡೆಸಿದ್ದೀನಿ ಗೋಡೌನ್ದಾಗ. ಬರ್ರಿ, ಅಡ್ವಾನ್ಸ್ ತೊಗೊಂಡು ಹೋಗ್ರಿ, ಇನ್ನೂ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತಾನೆ. ಸೀಸನ್ದಾಗ ಬಂದುಬಿಡ್ತೀರಿ, ತಳಗೊಂದು ತುಸು ಮಂದಿ ಡೀಲರ್ಗಳು ಬಂದ್ಕೊಳ್ತಾವೆ, ನಾನು 2 ಕೊಡ್ರಿ 3 ಕೊಡ್ರಿ ಅನ್ಕೋತ. ಅಂತಾರ ಏನಾಗ್ಬಿಡ್ತದೆ, ನೀವು ಬಂದುಬಿಡ್ತೀರಿ 28 ದಿವಸಗಟ್ಟಲೆ ನಿಂದಿರ್ತೀರಿ, 10 ದಿವಸಗಟ್ಟಲೆ ನಿಂದಿರ್ತೀರಿ. 10 ದಿವಸ ರೀ ನಿಂತ್ರ ನಿಮ್ಗೆ ಭಾಳ ನುಕ್ಸಾನ್ ಐತಿ. ದಿನಕ್ಕೆ 5 ಸಾವಿರ ಹಿಡಿದ್ರೂ 10 ದಿವಸಕ್ಕೆ 50-60 ಸಾವಿರ ರೂಪಾಯಿ ಆತ. ಅದಕ್ಕೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಜಲ್ದಿ ಐತಲ್ಲ ಜಲ್ದಿ ಓದ್ ಕಿಶನ್ ಸೀಸನ್ ಬರೋದ್ರೊಳಗೆ ಮಿಷಿನ್ ಇಟ್ಕೋರಿ. ಮಿಷಿನ್ ಇಟ್ಕೊಂಡು ಕಿಶನ್ ಹೊಡಿರಿ. ತೊಗೊಳ್ಳೋ ಹೊತ್ನಾಗ ಏನಂತಲ್ರಿ, ವರ್ಷದ ದುಡ್ಡು ಇರ್ತೈತಿ. ಒಂದಲ್ಲ 2 ಸಲ ವಿಚಾರ ಮಾಡಿ ತೊಗೋರಿ. ಇಂಥವ್ರೆಲ್ಲ ಕಾಪಿ ಮಾಡಿ ಮಿಷಿನ್ ತಂದು ಇಡಾಕತ್ತಾರ, ಅವ್ರು ನಮ್ಮತ್ತು ಹೇಳಿ ಕೊಡಾಕತ್ತಾರ. ಅಂಥದ್ದೆಲ್ಲ ಅವ್ರು ಅಂತ ಹೋಗಿ ಶಿಕ್ಕೊಂಡ್ರಿ ಅಂದ್ರೆ 1 ವರ್ಷ ದುಡ್ದೆಲ್ಲ ನಿಮ್ದು ಹಾಳಾಗಿಬಿಡ್ತೈತಿ. ಅದಕ್ಕೆ ನಿಮ್ಗೆ ಎಲ್ಲ ಯೂಟ್ಯೂಬರ್ ಒಳಗೆ ನಾನು ಹೇಳಿದ್ದೀನಿ, ಎಲ್ಲ ಯೂಟ್ಯೂಬರ್ಗೆ ನಾನು ಇವತ್ತನ್ನೆಲ್ಲ ವಿಡಿಯೋ ಹಾಕಿದ್ದೀನಿ. ಎಲ್ಲಿ ನಂಬರ್ ಸಿಗ್ತೈತಿ ಅಲ್ಲಿ ಬರ್ರಿ. ಬಂದು ಕಿಶನ್ ಇದು ಬಿಜಾಪುರದಿಂದ ಜಮಖಂಡಿಗೆ ಹೋಗೋ ರಸ್ತೆ ಒಳಗೆ ಅರ್ಜುನಿಗೆ ಐತಿ, ಅಲ್ಲೇ ಇದೊಂದು ದೊಡ್ಡ ಸ್ಟೋರೇಜ್ ಐತಿ. ಆ ಸ್ಟೋರೇಜ್ದಾಗ ಎನಿ ಟೈಮ್ ಇರ್ತಾವೆ ಮಿಷಿನ್ಗಳು. ಯಾವಾಗ ಬರ್ತೀರಿ ಬರ್ರಿ ತೊಗೊಂಡು ಹೋಗ್ರಿ. ಇಲ್ರಿ ನಮ್ಗೆ ಇನ್ನೊಂದು ಸ್ವಲ್ಪ ರೇಟ್ ಕಮ್ಮಿ ಮಾಡಿರಿ, ಇದ್ರಾಗ ಟೈರ್ ಸಣ್ಣ ಹಾಕಿಕೊಡ್ರಿ, ಏನಾರು ಹಾಕಿಕೊಡ್ರಿ, ನಿಮ್ಗೆ ರೇಟ್ ಕಮ್ಮಿ ಈ ಥರ ಕಮ್ಮಿ ಮಾಡಿ ಕೊಡಕ್ಕೆ ತಯಾರದನ್ನು. ಬರ್ರಿ ತೊಗೊಂಡೋಗ್ರಿ. ಇಲ್ಲ ಎಲ್ಲರೂ ಲೋಕಲ್ ಇದ್ದವ್ರು ಟ್ರ್ಯಾಕ್ಟರ್ ತೊಗೊಂಡು ಹೋಗ್ಯಾರ ಹೋಗ್ಬೋದ್ರಿ. ಇಲ್ಲ ದೂರ ಐತೆ ಅಂದ್ರೆ ಬರೋ ಅವಶ್ಯಕತೆ ಇಲ್ಲ. ನನ್ನ ಕಡೆ ಟ್ರಾನ್ಸ್ಫರ್ ವ್ಯವಸ್ಥೆ ಐತಿ, ನಾನು ಕಳಿಸ್ಕೊಡ್ತೀನಿ. ಭಾಳ ದೂರ ಇರ್ತಕ್ಕಂಥ ರೈತ ಬಾಂಧವ್ರು ಏನು ಅಷ್ಟು ಖರ್ಚು ಮಾಡ್ಕೊಂಡು ಇಲ್ಲಿ ಬಂದು ಶೋರೂಮ್ಗೆ ಏನು ಬರಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಬಂದು ಹೋಗ್ಬೇಕಾದ್ರೆ 2-3 ಸಾವಿರ ರೂಪಾಯಿ ಖರ್ಚಾಕತಿ. ನೀವು ಅಟ್ಟಿ ಮರಿ ಬರತ್ತೀವಂದ್ರೆ ಬರ್ಬೋದಾ, ಇಲ್ಲಪ್ಪ ಸರ್ ಇಲ್ಲಿ ಹತ್ತಿರದಾಗ ಯಾರ್ದಾರೆ ಒಂದು ಮಿಷನ್ ಇದ್ದಾಗ ತೋರಿಸ್ರಿ ಅಂದ್ರೆ ನಿಮ್ಗೆ ಹತ್ತಿರದಾಗ ಆಸ್ಪಾಸ ರೈತರು ಓದಿದಾರೆ ಎಲ್ಲ ಕಡೆ. ಆಲ್ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಎಲ್ಲ ಓದಾರ. ಅಲ್ಲಿ ಒಂದು ನಂಬರ್ ಕೊಡ್ತೀನಿ, ಅಲ್ಲಿ ಹೋಗಿ ನೋಡ್ಕೊರಿ. ನಿಮ್ಗೆ ಇಷ್ಟ ಆತಂದ್ರೆ ನೀವು ಅಕೌಂಟಿಗೆ ಅಮೌಂಟ್ ಹಾಕಿರಿ. ನೀವು ಹೇಳಿದ ಪ್ಲೇಸಿಗೆ ತಲುಸುತ್ತಾನ ಜವಾಬ್ದಾರಿ ನಮ್ಮ ಶೋರೂಮ್ದವ್ರು ಇರ್ತೈತಿ. ಆದರೆ ಟ್ರಾನ್ಸ್ಫರ್ ಚಾರ್ಜ್ ಏನೈತಲ್ಲ ನಿಮ್ಮ ಸೈಡ್ ಇರ್ತೈತಿ. ನೀವು ಎಲ್ಲಿ ಹೇಳ್ತೀರಿ ಅಲ್ಲಿಗೆ ತಂದು ಇಳಿಸ್ತಾರೆ. ಮತ್ತು ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಈ ಮ್ಯಾಗಿನ 2 ನಂಬರ್ಗಳಿಗೆ ಕಾಲ್ ಮಾಡಿರಿ, ಎನಿ ಟೈಮ್ ಮಾಡಿರಿ, ಮಾಡಿ ಅವರ ಮಾಹಿತಿ ತೊಗೊಳ್ರಿ. ಅದೇ ಥರ ಹಲವಾರು ಹೊಸ ಮಿಷನ್ಗಳದ್ದು ನಮ್ಮದು ಯೂಟ್ಯೂಬ್ ಚಾನಲ್ ಐತ್ರಿ, ಶ್ರೀ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅಂತೇಳಿ. ಅದನ್ನು ಓಪನ್ ಮಾಡಿರಿ, ಸೆಟ್ಟಿಂಗ್ ವಿಡಿಯೋ ಎಲ್ಲ ಸಿಗ್ತಾವೆ.